ಹನುಮಾನ ಮತ್ತು ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಮಹಿಳೆ. ಮಾವ ನಾದಿನಿಯರ ಕಿರುಕುಳದಿಂದ ಗೃಹಿಣಿ ಆತ್ಮಹತ್ಯೆ. ಮದುವೆಯಾಗಿ 4 ವರ್ಷಗಳ ನಂತರ ಆತ್ಮಹತ್ಯೆಗೆ ಶರಣಾದ ಗೃಹಿಣಿ. ಈ ಘಟನೆ ಭದ್ರಾವತಿಯ ಸಾದತ್ ಕಾಲೋನಿಯಲ್ಲಿ ನಡೆದಿದೆ. 4 ವರ್ಷಗಳ ಹಿಂದೆ ತರೀಕೆರೆ ನಗರದ ಬಿಬಿ ಆಯಿಷಾರವರನ್ನು ಭದ್ರಾವತಿ ನಗರದ ಸಾದತ್ ಕಾಲೋನಿಯಲ್ಲಿ ವಾಸವಿರುವ ಸೈಯದ್ ಸಲೀಂ ರವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಇವರಿಗೆ 1 ಗಂಡು 1 ಹೆಣ್ಣು ಮಗುವಿದ್ದು 1 ವರ್ಷದ ಹಿಂದೆ ಗಂಡ ಕೆಲಸಕ್ಕಾಗಿ ಸೌದಿ ಅರೇಬಿಯಾಗೆ ಹೋಗಿರುತ್ತಾರೆ. ಆದರೆ ಮದುವೆಯಾದ ನಂತರ ಗಂಡನು ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದನು. ಮನೆಗೆ ಯಾರೇ ಸಂಬಂಧಿಕರು ಬಂದರೂ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದನು. ಹಾಗೂ ಅದೇ ಕಾಲೋನಿಯಲ್ಲಿ ವಾಸವಿರುವ ನಾದಿನಿಯರು ಮತ್ತು ಮಾವ ಬಿಬಿ ಆಯಿಷಾ ಬಗ್ಗೆ ಗಂಡನಿಗೆ ಫೋನ್ ಮಾಡಿ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಹೇಳುತ್ತಿದ್ದು, ಗಂಡ ಫೋನ್ ಮಾಡಿ ಮಾನಸಿಕ ಹಿಂಸೆ ನೀಡುತ್ತಿದ್ದರು. ಮತ್ತು ಮಾವ ಮತ್ತು ಗಂಡ ತವರು ಮನೆಗೆ ಹೋಗಿ ಹಣ ಮತ್ತು ಚಿನ್ನವನ್ನು ತರಬೇಕೆಂದು ಮಾನಸಿಕ ಒತ್ತಾಯ ಮಾಡಿ ಹಿಂಸೆ ನೀಡುತ್ತಿದ್ದರು. ಇದರಿಂದ ಮಹಿಳೆ ಸಾವಿಗೆ ಗಂಡ ಮತ್ತು ನಾದಿನಿಯರ ಕೈವಾಡವಿದೆ ಹಾಗೂ ಬಿಬಿ ಆಯಿಷಾ ರವರಿಗೆ ವಿಷ ಕುಡಿಸಿರುವ ಬಗ್ಗೆ ಅನುಮಾನವಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಪ್ರಕರಣ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಿನ್ನೆ ನಮ್ಮ ಮಗಳು ಕುಡಿದು ಸಾಯಿಸಿದಳು ನಮಗಂತೂ ಗೊತ್ತಿಲ್ಲ. ತುಂಬ ಕಾಟ ಕೊಡ್ತಾರೆ, ತುಂಬ ಇದು ಮಾಡ್ತಾರೆ. ಮದುವೆ ಆಯ್ತಲ್ಲ, ಮದುವೆ ಆಯ್ತು ಬಿಬಿ ಆಯಿಷಾ ಅಂತ, ಬಿಬಿ ಆಯಿಷಾ ಮಗಳು ಹೆಸರು. ಮದುವೆ ಆಗಿ ಜನವರಿಗೆ 4 ವರ್ಷ ತುಂಬುತ್ತೆ. ಆವತ್ತಿಂದನೂ ಮದುವೆ ಆಯ್ತಲ್ಲ, ಆವತ್ತಿಂದನೂ ಸರಿಯಾಗಿ ಕಳಿಸ್ತಾ ಇರಲಿಲ್ಲ, ಮನೆಗೆ ಏನೂ ಇರಲಿಲ್ಲ. ತುಂಬ ಇದು ಮಾಡ್ತಾಯಿತ್ತು. ಬಂದ್ರೂ ಬೆಳಗ್ಗೆ 1 ಗಂಟೆಗೆ ಬಂದ್ರು, ಸಾಯಂಕಾಲ 5 ಗಂಟೆ ತನಕ ವಾಪಸ್ ಹೋಗ್ಬೇಕಿತ್ತು. ಕಳಿಸ್ತಾ ಇರಲಿಲ್ಲ. 5 ಗಂಟೆ ತನಕ ಹೋಗಿಲ್ಲ ಅಂದರೆ ಹೆಂಗೆ ಬೇಕಂಗೆ ಸಿಟ್ಟು ಮಾಡೋದು, ಗಂಡ ಬೈಯೋದು, ಬಂದಿಲ್ವೇನೋ ಹಂಗೆ ಹಿಂಗೆ ಅಂತ. ಒಂದು ರಾತ್ರಿನೂ ಬಿಡ್ತಾ ಇರಲಿಲ್ಲ ನನ್ನ ಮಗಳಿಗೆ ಇರೋಕ್ಕೆ. 5 ವರ್ಷ ಆದ್ರೂ, ಮದುವೆ ಆಗಿ 5 ವರ್ಷ ಆದ್ರೂ ನನ್ನ ಮಗಳು ಇಲ್ಲ. ಬರೀ ದೊಡ್ಡ ಮಗಳು ಡೆಲಿವರಿ ಕಳಿಸಿದ್ರು, 2ನೇ ತಿಂಗಳಲ್ಲಿ ಏನಾದರೂ ಬೈದು ಹಿಂಗೆ ಮಾಡಿ ಕರ್ಕೊಂಡು ಹೋಗ್ಬೇಕು. ಆವಾಗ ಮತ್ತೆ ಡೆಲಿವರಿ ಆದ್ರೂ ನಾವು ಕೇಳಿದ್ದಕ್ಕೆ ಡೌಟ್ ಮಾಡೋದು, ಹೆಂಗ್ ಬೇಕು ಹಂಗೆ ಇದು ಮಾಡೋದು. ನಾನು ನಮ್ಮ ಅಳಿಯ ಸೈಯದ್ ಸಲೀಂ ಈಗಿಲ್ಲ, ಅವರು 1 ವರ್ಷ ಆಯಿತು ಕುಯಟ್ನಲ್ಲಿದ್ದಾರೆ. ಅವರು 1 ವರ್ಷ ಆಯಿತು ಹೋಗಿ. ಅಲ್ಲಿಂದಾನೆ ಫೋನ್ನಲ್ಲಿ ಈಗ ಬಂದ್ರು, ಇಲ್ಲ ಅಂದ್ರೂ ಈಗ ಬಂದ್ರು ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪಗೆ ನೋಡ್ಕೋಬೇಕು, ನನ್ನ ಅಪ್ಪಗೋಸ್ಕರ ಮದುವೆ ಮಾಡ್ಕೊಂಡು ಹೋಗಿರೋದು, ಹಂಗೆ ಹಿಂಗೆ ಅಂತ ಹೇಳಿ ಕಳ್ತಾರೆ. ನಮ್ಮಮ್ಮ ಸತ್ತಿ ತಿಥಿಗೂ ಬಂದಿಲ್ಲ, ಕಳ್ಸಿಲ್ಲ. ಮತ್ತೆ 9 ದಿವಸಕ್ಕೂ ಕಳ್ಸಿಲ್ಲ, ಯಾವ ತಿಥಿಗೂ ಕಳ್ಸಿಲ್ಲ. ನಾವೆಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಇವತ್ತು ಸರಿ ಆಗತ್ತೆ, ನಾಳೆ ಸರಿ ಆಗತ್ತೆ ಕಣಮ್ಮ. ನಾನು ಹೇಳ್ತಾ ಇದ್ದೆ, ಬಿಡಮ್ಮ ಇವತ್ತು ಸರಿ ಆಗತ್ತೆ, ನಾಳೆ ಸರಿ ಆಗತ್ತೆ, ಎಲ್ಲರ ಮನೆಗೂ ಹಿಂಗೆ ಇರೋದು ಅಂತ ನಾನು ಸುಮ್ಮನೆ ಆಗ್ತಾ ಇದ್ದೆ. ಮತ್ತೆ ಅವ್ರ ಮಾವನು ಸರಿ ಇಲ್ಲ, ಅವ್ರ ಮಾವನು ಕೆಟ್ಟ ದೃಷ್ಟಿನಲ್ಲಿ ನೋಡೋದು, ಅವ್ರ ಮಗಳಿಗೆ ಸೊಸೆಗೆ ಹೆಂಗ್ ಬೇಕು ಹಂಗೆ ಮಾರೋದು, ಆ ಥರದ್ದು ಬೈಯೋದು ಎಲ್ಲ ಮಾಡ್ತಾ ಇದ್ದೀವಿ. 2 ಸರಿ ಬಡ್ದಿದ್ದಾರೆ, ಅದನ್ನು ಕೇಳಿದೀನಿ. ನನ್ನ ಮಗಳು ಹೇಳಿದಾಳೆ ನನ್ನ ಹತ್ರ. ಮತ್ತೆ ಮಾವ ಮತ್ತೆ ಇವರು ಅತ್ತೆ, ಇವರು ಮಗಳು ನಾದ್ನಿ ಇದ್ರಲ್ಲ, ದೊಡ್ಡ ನಾದ್ನಿ ನಾಜಿಮಾ ಇಲ್ಲ, ಒಂದೇ ಬೀದಾಗೆ ಇದ್ದಾರೆ. ಆ ಕಡೆ ಈ ಕಡೆ ಇದ್ದಾರೆ. ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವ ಕಡೆ ಇರೋದು ಅವರು? ಸೈಯದ್ ಕಾಲೋನಿ, ಭದ್ರಾವತಿ ಸೈಯದ್ ಸಾಗರ್ ಕಾಲೋನಿ. ಅಲ್ಲ, ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತೆಲ್ಲ ಹೇಳಿ ನಿಮ್ಮ ಅಳಿಯವ್ರಿಗೂ ಮನೆ ತಿಳಿಸಿರ್ಲಿಲ್ಲ ವಿಚಾರನ? ಎಲ್ಲ ಗೊತ್ತಿದ್ರು ಏನು ಇದು ಮಾಡ್ತಾ ಇರ್ಲಿಲ್ಲ. ಏನ್ ಹೇಳಿದ್ರು ಅವರು ತಲೆಗೆ ಹಾಕೊಂತ ಇರ್ಲಿಲ್ಲ. ಅವ್ರಿಗೆ ಒಂಚೂರು ಇದ್ದಿಲ್ಲ, ಹೆಂಡತಿ ಬಗ್ಗೆ ಏನು ಇದ್ದಿಲ್ಲ. ಬರೀ ತಿರ್ಗಾ ಅವಳಿಗೇನೆ ಬೈಯೋದು. ನಮ್ಮ ಅಪ್ಪಗೆ ನೋಡ್ಕೊ, ನಮ್ಮ ಅಪ್ಪಗೋಸ್ಕರ ಮಾಡ್ಕೊಂಡು ಹೋಗಿರೋದು ಹೀಗೆ, ನಮ್ಮ ಅಪ್ಪಗೆ ನೋಡ್ಕೊ, ಹಂಗೆ ಹಿಂಗೆ ಅಂತ ಹೇಳೋದು. ಎಷ್ಟು ಇದು ಮಾಡಿದ್ರು ಅಲ್ಲಿಂದಾನೇ ಡೌಟ್ ಮಾಡೋದು. ಯಾರು ಮನೆಗೆ ಹೋಗಂಗಿರ್ಲಿಲ್ಲ, ಏನು ಇರಲಿಲ್ಲ. ಯಾರಾದರೂ ಗಂಡು ಮಕ್ಕಳು ನಮ್ಮ ಮನೆಯಿಂದ ಹೋದ್ರೆ ಅವರಿಗೇನೆ ಡೌಟ್ ಮಾಡೋದು.
ಅಷ್ಟು ಬೇಗ ಫೋನ್ ಮಾಡಿ ಹೇಳೋದು ಅವರಿಗೆಲ್ಲ. ಅಂದ್ರೆ ಈ ತರ ವಿಚಾರ ಎಲ್ಲ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಮಕ್ಕಳು ನಿಮಗೆ ತಿಳಿಸಿದ್ದಾರೆ ಯಾವಾಗ? ಫೋನ್ ಮಾಡುವಾಗ ತಿಳಿಸ್ತಾ ಇದ್ಲು, ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ, ಬೈತಾರೆ, ಎಲ್ಸಲ್ಲಿ ಹೊಡೆದಿದ್ದಾರೆ ಅವರು, ದೊಡ್ಡವ್ರ ಮೇಲೆ ಹೊಡಿಯೋದೆ ಬೈಯೋದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಂತೆ. ಗಂಡಂಗೆ ಹೇಳಿದ್ರೆ ಗಂಡ ಹಂಗೆ ಹೇಳೋದಂತೆ. ದೊಡ್ಡವರು ಕೇಳಬೇಕು, ನಿಮ್ಮ ಅಪ್ಪ ಇದ್ದಂಗೆ ಹಂಗೆ ಹಿಂಗೆ ಅಂತ. ಯಾವ ಮಾತುಗೂ ಅವ್ರ ಮಾವ ಗಂಡ ಇದು ಮಾಡ್ತಾ ಇರ್ಲಿಲ್ಲ, ಹೆಂಡತಿ ಮಾತೇ ಕೇಳ್ತಾ ಇರ್ಲಿಲ್ಲ ಅವ್ರನ್ನ. ಅಂದ್ರೆ ಲಾಸ್ಟ್ ಈಗ ನಡೆದಿರ್ತಕ್ಕಂಥ ಘಟನೆ ಯಾವ ರೀತಿ ಆಯ್ತು? ಮೊನ್ನೆ ಅವರು ಫೋನ್ ಮಾಡಿದ್ಲು, ಹಂಗೆ ಆಗ್ತಾ ಇಲ್ಲ ಬಂದು ಹೋಗ್ರಿ ಅಂತ. ಜ್ವರ ಬಂದಿತ್ತೆ ಅಂದ್ಲು. ಜ್ವರ ಅಲ್ಲ ಕಣಮ್ಮ, ಜ್ವರ ಬಂದಿತ್ತಲ್ಲ, ತೋರ್ಸ್ಕೊಳಮ್ಮ ಹೋಗಿ ಆಸ್ಪತ್ರೆಗೆ ಹಂಗೆ ಹಿಂಗೆ ಅಂತ ಹೇಳಿದೆ. ಅವಳಿಗೆ ಹುಷಾರಿಲ್ಲಂಗೆ 2 ತಿಂಗಳಾಯ್ತು ಟೈಫಾಯ್ಡ್ ಜ್ವರ ಬಂದು. ಅವರು ಸರಿಯಾಗಿ ತೋರಿಸಿಲ್ಲ, ಏನು ಇಲ್ಲ. ತೋರಿಸಿದ್ರು ಸ್ವಂತ ಡಾಕ್ಟ್ರೇ ಕರ್ದಿ ಅವ್ರ ಮಾವಕ್ಕೆ ಹೇಳಿದ್ರು, ಈ ಥರ ಟೈಫಾಯ್ಡ್ ಜ್ವರ ಬಂದಿತ್ತೆ, ಅವಳು ನೀರಿನಲ್ಲಿ ಇದ್ದಾಡಂಗಿಲ್ಲ, ಹುಷಾರಾಗಿ ನೋಡ್ಕೊಳ್ರಿ ಅವಳಿಗೆ ಹಂಗೆ ಅಂತ. ಅವರು ಕೇಳಿಲ್ಲ ಅವ್ರ ಮಾವ. ಅಡುಗೆ ಮಾಡೋದು ಮತ್ತು ಸೋಪು ಸೋಡಾ ವ್ಯಾಪಾರಕ್ಕೆ ಹೋಗ್ತಾರಲ್ಲ, ಆ ಬಾಟ್ಲೆಗೆಲ್ಲ 50 ಬಾಟ್ಲೆ ಇದೆ, ಅದರಲ್ಲೇ ಎಲ್ಲ ನೀರು ತುಂಬಬೇಕು. ಅವಳು ತುಂಬಿ ಎಲ್ಲ ಮಾಡಿ ಗಾಳಿಯಾಗಿ ಟೈಫಾಯ್ಡ್ ಜ್ವರ ಬಂದ್ರು ಅವರು ಕೇಳಿಲ್ಲ, ಹಂಗೆ ಇದು ಮಾಡಿದ್ದಾರೆ, ಆ ಕೆಲಸ ಮಾಡಿಸಿದ್ದಾರೆ. ಈ ಥರ ಇದ್ದಾದ್ರೂ ಏನು ಇದು ಮಾಡಿಲ್ಲ ಅವರು. ಒಂಚೂರು ಕೇರ್ ಮಾಡ್ತಾ ಇದ್ದಾರೆ ಸೊಸೆ. ಬರೀ ಕೆಲಸ ಮಾಡೋದು, ಅಡುಗೆ ಮಾಡೋದು, ಮಾವನ್ ನೋಡೋದು ಅಷ್ಟೇ. ಮಕ್ಕಳಿಗೂ ಸರಿಯಾಗಿ ನೋಡ್ಕೊಂತ ಇಲ್ಲ. ಎಷ್ಟು ಜನ ಇದೆ ಮಕ್ಕಳು? 1 ಗಂಡು 1 ಹೆಣ್ಣು. 3 ವರ್ಷದ ಮಗು ಒಂದೈತೆ, ಹೆಣ್ಮಗು 1 ವರ್ಷ 7 ತಿಂಗಳು ಪಾಪು ಐತೆ. ಅಂದ್ರೆ ಈಗ ವಿಚಾರ ಈಗ ಪೊಲೀಸ್ನವ್ರಿಗೆಲ್ಲ ದೂರು ಕೊಟ್ಟಿದ್ದೀರಾ? ಸರ್, ಹೋಗಿ ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀವಿ. ಎಲ್ಲ FIR ಎಲ್ಲ ಆಗಿರುತ್ತೆ, ಅರೆಸ್ಟ್ ಮಾಡಿದ್ದಾರೆ, ಲಾಕಪ್ನಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವಂತೂ ನೋಡಿಲ್ಲ ಹೋಗಿ, ಮತ್ತೆ ನೆನ್ನೆ ಮಾಡಿದ್ದು ಮತ್ತೆ ಹೋಗಿಲ್ಲ. ನಾಳೆ ಹೋಗ್ತೀವಿ, ನೋಡ್ತೀವಿ. ನಮಗೆ ನ್ಯಾಯ ಸಿಗಬೇಕು. ನಾವು ತುಂಬ ಬಡವರು, ನಾವೇನು ಇರೋರಲ್ಲ, ನಾವು ನೋಡಿ ಇದು ಮಾಡ್ಬೋದು. ಮದ್ವೆ ಆಗ್ಲಿಂದಲೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ದವ್ರು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ, ಜನವರಿಗೆ 4 ವರ್ಷ ತುಂಬುತ್ತೆ ಮದುವೆ ಆಗಿ. ಹೊಸದಾಗಿ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಶುರು ಮಾಡ್ಕೊಬಿಟ್ರು ಅವರು ಟಾರ್ಚರ್ ಕೊಡೋದು. ದುಡ್ಡು ತಗೊಂಬ ಹಂಗೆ ಹಿಂಗೆ 50 ಗ್ರಾಮ್ ಚಿನ್ನ ಕೇಳಿದ್ರು. ನಾವು 20 ಗ್ರಾಮ್ ಕೊಟ್ಟಿದ್ದೀವಿ. ಮತ್ತೆ ತಗೊಂಬ ಅದಂಗೆ ಹಿಂಗೆ ಮಾಡುವ ಅಂತ ಹೇಳಿದ್ರು. ನಾವು ಬಡವರು ಅಂತ ಬರೀ ದುಡ್ಡಿದೆ ಮತ್ತೆ ಚಿನ್ನಕ್ಕೋಸ್ಕರನೇ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ಕೊಡ್ತಾ ಇದ್ರು. ಪ್ರತಿ ಒಂದಕ್ಕೂ ಹೆಂಗಿದ್ರು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರು. ಮನೆಗೆ ಹೋದ್ರೆ ಮನೆಗೆ ಹೋಗಂಗಿರ್ಲಿಲ್ಲ, ಕರಿಬೇಡ್ರಿ, ಮನೆಗೇನೆ ಹೋಗ್ತಾ ಇರ್ಲಿಲ್ಲ ನಾವು. ಅದಕ್ಕೂ ಬರಬೇಡ್ರಿ ಅಂತ ಹೇಳಿದ್ರು ಮನೆ ಬಾಗಿಲು. ನಾವು ಹೋಗಿ ಹೊರಗಿಂದ ಕರ್ಕೊಂಡು ಹೊರಗಿಂದ ಬಿಟ್ಟು ಬರ್ತಾ ಇದ್ವಿ. ನಾವು ಕರೆಯಕ್ ಹೋದ್ರು ನೀವು ಕೂಡ ಮನೆಗೇನು ಹೋಗ್ತಾ ಇರ್ಲಿಲ್ಲ? ಇಲ್ಲ, 1 ವರ್ಷ ಆಯ್ತು ನಮ್ಮ ಮನೆಗೆ ಹೋಗಿಲ್ಲ. ಅವ್ರ ಮನೆಗೇನೆ ಬರಬೇಡ್ರಿ ಅಂತ ಹೇಳಿದ್ರು. ಮನೆಗೆ ಬರಬೇಡ್ರಿ ಕಾರಣ ನೀವು ಕೂಡ ಹೋಗ್ತಾ ಇರ್ಲಿಲ್ಲ? ನಾವು ಹೋಗ್ತಾ ಇರ್ಲಿಲ್ಲ, ಅದಕ್ಕೂ ಬರಬೇಡ್ರಿ ಅಂತ. ಕೊನೆಗಾಗಿ ಏನ್ ಹೇಳ್ತೀರಾ ಈಗ? ಕೊನೆಗೆ ಅದೇ ಹೇಳ್ತಾರೆ ಸರ್, ನಾವು ಈಗ ಅವಳು ಆಗಿದ್ದಾಳಲ್ಲ, ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಅವ್ರ ಮಾವ ಫೋನ್ ಮಾಡಿ. ಜ್ವರ ಬಂದಿದ್ದೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ 7 ಗಂಟೆಗೆ ಗೊತ್ತಾಯಿತು ಸಾಯಂಕಾಲ, ಮೊನ್ನೆ ಇದು ಕುಡಿದಾಳೆ, ವಿಷ ಕುಡಿದಾಳೆ ನಿಮ್ಮ ಮಗಳು ಅಂತ. ಅವರಂತೂ ಹೇಳಿಲ್ಲ. ನಮ್ಮ ಅಳಿಯ ನಮ್ಮ ಅಕ್ಕನ ಮಗಳಿಗೆ ವೈಸ್ ರೆಕಾರ್ಡ್ ಮಾಡಿ ಹೇಳಿರೋದು, ವಿಷ ಕುಡಿದಾಳಂತೆ ನಿಮ್ಮ ತಂಗಿ ಹಂಗೆ ಹಿಂಗೆ ಅಂತ. ಅದರಲ್ಲೇ ಬೈತು, ಕೆಟ್ಟ ಮಾಡಿ ಬೈತು. ರೆಕಾರ್ಡ್ ಇದಾವೆ, ಎಲ್ಲ ರೆಕಾರ್ಡ್ ಇದಾವೆ ನಮ್ಮ ಹತ್ರ, ಏನು ಮಿಸ್ಸಿಂಗ್ ಇಲ್ಲ. ಫೋನ್ ಮಾಡಿದ್ದೆಲ್ಲ ರೆಕಾರ್ಡ್ ಐತಿ. ಆಮೇಲೆ ನಮಗೆ ಅವ್ರ ಮಾತು ಹೇಳಿಲ್ಲ. ಚೆನ್ನಾಗಿದ್ದು ನನ್ನ ಮಗ, ದೊಡ್ಡ ಮಗ ಹೋಗಿ ಮಾತಾಡ್ಕೊಂಡು ಬಂದ ಆಸ್ಪತ್ರೆಗೆ. ನನಗೆ ಹುಷಾರು, ನಾನು ಸತ್ತೋಗ್ಬಿಟ್ಟಿನಿ ಅಣ್ಣ, ನನಗೆ ಕಾಪಾಡು ಅಂತ ಹೇಳಿದಾಳೆ. ಅವನು ಹೋಗಿ ಮಾತಾಡ್ಕೊಂಡು ಬಂದ. ಅವಾಗ ಚೆನ್ನಾಗೇ ಇದ್ಲು. ಡಾಕ್ಟ್ರು ಹೇಳಿದ್ರು, ನೀವು ಬಂದ್ರೆ ಅಳ್ತದಾಳೆ, ಇಲ್ಲಾಂದ್ರೆ ಸುಮ್ಮನೆ ಮನ್ಕೊಂತದಾಳೆ. ಚೆನ್ನಾಗೇ ಇದ್ಲು. ಅಷ್ಟು ತುಂಬಾ ಸುಸ್ತಾಗ್ಬಿಟ್ಟಿದ್ಲು ಅವಾಗ. ಎದ್ದೋಳಕ್ಕೆ ಕುತ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ. ಅಷ್ಟು ಸುಸ್ತಾದ್ರೂ ಒಬ್ರು ಆದ್ರೂ ಫೋನ್ ಮಾಡಿ ಕರೆದಿಲ್ಲ ನನಗೆ. ನಾವು ಬೇರೆಯವ್ರು ಹೇಳಿದ್ದಕ್ಕೆ ನಾವು ಹೋಗಿ ಈ ತರ ಆರೋಗ್ಯವಾಗಿದ್ದಾರೆ, ಹುಷಾರಿಲ್ಲ, ಹಾಸ್ಪಿಟಲ್ಗೆಲ್ಲ ತೋರಿಸಿದೀವಿ ಅಂತ ಹೇಳಿ ಈಗ ಅವ್ರ ಮನೆಯವರಿಂದ ನಿಮ್ಗೇನು ಏನು ಇಲ್ಲ. ಯಾರು 5 ದಿವಸ ಆದ್ರೂ ಯಾರು ಫೋನ್ ಮಾಡಿ ಹೇಳಿಲ್ಲ ನನಗೆ.
ಮೊದ್ಲು ಹೇಳಿದ್ರಲ್ಲ ಅದೇ, ಬೆಳಗ್ಗೆ ಹೇಳಿದ್ರಲ್ಲ ಅವ್ರ ಮಾವ ಅದೇ ಹೇಳಿದ್ದು. ನಾನು ಇರ್ಲಿಲ್ಲ, ನನ್ ಜ್ವರ ಬಂದಿತ್ತಲ್ಲ ಅಂತ ನಾನು ಬೆಂಗಳೂರಿಗೆ ಹೊರಟಿದ್ದೆ. ಜ್ವರ ಬಂದಿತ್ತಲ್ಲ, ಜ್ವರ ಅಂದ್ರಲ್ಲ ಅವರು, ಜ್ವರ ಬಂದಿತ್ತಲ್ಲ ತೋರಿಸ್ತಾರೆ, 2 ತಿಂಗಳಿಂದ ಟೈಫಾಯ್ಡ್ ಇರೋದಲ್ಲ ಅಂತ ನಾನು ಸುಮ್ಮನೆ ಹೋದೆ. ಆಮೇಲೆ ಗೊತ್ತಾಯ್ತು, ಸಾಯಂಕಾಲ ಹೋದ್ಮೇಲೆ ಗೊತ್ತಾಯ್ತು ಅವರು ವಿಷ ಕುಡಿದಾಳೆ ಅಂತ. ಗೊತ್ತಾಗಿ ಅದನ್ನು ಬೈದ ಅವ್ರ ಗಂಡ. ಏನ್ ಕುಡ್ಸಿದಾಳೋ ನಮ್ಗಂತೂ ಗೊತ್ತಿಲ್ಲ. 5 ದಿವಸ ಆದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಮೊದ್ಲು ಕರ್ಕೊಂಡೇ ಹೋಗಿಲ್ಲ ಆಸ್ಪತ್ರೆಗೆ, 5 ದಿವಸ ಆದ್ಮೇಲೆ ಕರ್ಕೊಂಡು ಹೋಗಿದ್ದ ಆಸ್ಪತ್ರೆಗೆ. ನೇನು ನೋಡಿಲ್ಲ. ಹೋಗಿ ಇಲ್ಲ ತೀರೋಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಫೋನ್ ಮಾಡಿದ್ರು. ಮಾತಾಡ್ತಾ ಇಲ್ಲ, ನಿಮ್ಮ ತಂಗಿ ಮಾತಾಡ್ತಾ ಇಲ್ಲ ಅಂತ ನಮ್ಮ ಅಕ್ಕನ ಮಗಳಿಗೆ ಫೋನ್ ಮಾಡಿದ್ರು. ಹೋಗ್ಬೇಕಂತೆ ಅಲ್ಲಿ ಆಸ್ಪತ್ರೆಗೆ ಅಂತ ಹೇಳಿದ್ರು, ಬರೀ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು, ತೀರೋಗಿದ್ದಾಳೆ ಅಂತಾನು ಹೇಳಿಲ್ಲ. ಆಮೇಲೆ ನಮ್ಮ ಮಗ ಹೋಗೋದಕ್ಕೆ ಗೊತ್ತಾಯ್ತು ತೀರೋಗಿದ್ದಾಳೆ ಅಂತ. ಅವ್ನು ಮಾಡಿ ಫೋನು, ತೀರೋಗಿದ್ದಾಳೆ ಕಣಮ್ಮ ಅಂತ. ನಾವು ಹೋಗೋ ತನಕ ಟ್ರೈನಿಂದ ಅವ್ರು ಬರೋ ತನಕ 4 ಗಂಟೆಗೆ ಹೋಗಿ ನೋಡ್ತೀವಿ, ಏನು ಇಷ್ಟೇ ಇಲ್ಲ. ಇದ್ದಿದ್ದು ವಾಲೆ ಇದ್ದಿದ್ದು ತಕ್ಕೊಂಡು ಐಸ್ನಲ್ಲಿ ಇಟ್ಟು ಹೋಗಿದ್ದಾಳೆ ನನ್ನ ಮಗಳಿಗೆ. ನಂಗೆ ನೋಡಿ ತುಂಬಾ ಯಾರು ಇರ್ಲಿಲ್ಲ, ಒಬ್ರು ಇಲ್ಲ ಅವ್ರಿಗೆ ಹತ್ರ, ಯಾರು ಇಲ್ಲ. ಐಸ್ನಲ್ಲಿ ಇಟ್ಬಿಟ್ಟಿದ್ದಾರೆ ನನ್ನ ಮಗಳಿಗೆ. ತೋಡ್ಸವ್ರು ಯಾರು ಇಲ್ಲ. ನನ್ನ ಜೀವ ಅಷ್ಟು ಪಡ್ಕೊಂತ ಇದ್ದಂದ್ರೆ ಯಾರು ಒಬ್ರು ಇಲ್ಲ ಅವಳ ಹತ್ರ. ಆಮೇಲೆ ನಾವು ಕೇಸ್ ಎಲ್ಲ ಮಾಡಿ ನೋಡಾದ್ಮೇಲೆ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ತನಕ ನೋಡಿಲ್ಲ ನನ್ನ ಮಗಳಿಗೆ. ಆಮೇಲೆ ಹೋಗಿ ನೋಡಿದ್ದಕ್ಕೆ ಅವಳು ನನ್ನ ಮಗಳಂಗೆ ಕಾಣ್ತಾನೆ ಇಲ್ಲ, ಹಂಗ್ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಗ್ಲುಕೋಸ್ ಎಲ್ಲ ಹಾಕಿ ಡಾಕ್ಟರ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾವು ಸುಮ್ಮನಾಗಿದ್ದು. ಏನು ಇಲ್ಲ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದಕ್ಕೆ ನಾವು ಸುಮ್ಮನಾಗಿದ್ದು. ಇಲ್ಲಾಂದ್ರೆ ನಾವು ಹಂಗ್ ಬಿಡ್ತಾ ಇರ್ಲಿಲ್ಲ. ಅವಳು 1 ಗಂಟೆ ತನಕ ಅವನು ಇದ್ದಾನೆ ಜೊತೆಗೆ. ಆವಾಗ ಏನು ಮಾತಾಡಿಲ್ಲ. ಅವಳೇನು ಮಾತಾಡಿಲ್ಲ. ಅಮ್ಮ ಅಂತ ಕೇಳಿದಾಳೆ, ಇವನು ಮಾತಾಡಿದಾಳೆ, ನೀರು ಕುಡಿಸಿದಾನೆ ಅಷ್ಟೇ. ಹೊಟ್ಟೆ ಉರಿ ಆಗ್ತೈತೆ ಅಂತ ಹೇಳಿದ್ದಾರೆ. ಅವ್ರು ಕೇರ್ಲೆಸ್ ಮಾಡೋದಕ್ಕೇನೆ ನನ್ನ ಮಗಳು ಈಗ ಹೋಗಿರೋದು. ಅವ್ರು ಕೇರ್ಲೆಸ್ ಇದ್ ಮಾಡಿದ್ದಕ್ಕೆ ಹಂಗಾಗಿರೋದು ನನ್ನ ಮಗಳಿಗೆ. ಅವ್ರು ಮೊದ್ಲು ತೋರಿಸ್ತಾ ಇದ್ರೆ ಇಷ್ಟು ಕಷ್ಟ ಆಗ್ತಾ ಇರ್ಲಿಲ್ಲ. ನನ್ನ ಹೆಸರು ಅಂಬ್ರೀನಾ ಅಂತ. ಐಷಾ ತಿರೋಗಿದ್ರಲ್ಲ ಅವ್ರ ಅಕ್ಕ. ರಾತ್ರಿ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ ಸರ್. ಅವಳಿಗೆ ಬಟ್ಟೆ ಎಲ್ಲ ಇಟ್ಟು ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿದಾಗ ಎಲ್ಲ ಒಂಥರ ಒಡೆದು ಬರೆ ಬಂದು ಇದಾಗಿರಲ್ಲ ಹಸುರಿಗೆ, ಆ ಥರ ಆಗಿತ್ತು ಸರ್ ಬೆನ್ನಿನ ಮೇಲೆ ಎಲ್ಲವ. ಅದಕ್ಕೆ ನಾನು ಸ್ನಾನ ಮಾಡಿಸೋರಿಗೂ ಹೇಳಿದೆ, ಸರ್ ಮೇಡಮ್ ಇದು ಸ್ವಲ್ಪ ನೋಡ್ರಿ ಯಾಕೆ ಭಾಳ ಇದಾಗುತ್ತೆ ಅಂತವ. ಏನು ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮ ನಮಗೂ ಅಂತ ಹೇಳಿದ್ರು. ಇಲ್ಲ ಸರ್, ಅವ್ರಿಗೆ ಭಾಳ ತೊಂದರೆ ಕೊಟ್ಟೆ, ಅವಳಿಗೆ ಹಿಂಸೆ ಮಾಡಿರೋದಕ್ಕೆ ಅವಳಿಗೆ ವಿಷ ಕುಡ್ದಿದ್ದಾಳೆ. ಹೊಡೆದಿದ್ದಾರೆ ಅವ್ರು ಹೊಡೆದಿರೋ ಏಟಿಗೆ ತಡ್ಕೊಳಾರ್ದಲೆ ಅವಳು ವಿಷ ಕುಡಿಯೋಳು. ಭಾಳ ಗಟ್ಟಿ ಹೆಂಗಸು ಅಂದ್ರೆ ಅವಳು, ಅಷ್ಟು ಗಟ್ಟಿ ಹೇಳ್ಕೊಂಡು ಸರ್. ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ. ಅವ್ರು ಮಾಡಿದ್ರು ಒಳಗೆ ಏನ್ ಮಾಡಿದ್ದಾರೆ ಅಂತ ಅವ್ರು ಹೇಳೇ ಇಲ್ಲ. ನಮ್ಮ ಅಣ್ಣ ಹೋಗಿದ್ದಾರೆ, ನಮ್ಮ ಅಣ್ಣಂಗೆ ಅಷ್ಟೇ ಹೇಳಿದ್ರು, ಅಣ್ಣ ನಾನು ಕುಡ್ದಿದ್ದೀನಿ, ನನಗೆ ಬಗುದಿಸ್ಕೊಳ್ಳೋಣ ನೀನು ಅಂತ ಹೇಳಿದಾರೆ ಅವರು. ಅವ್ರ ಬಗ್ಗೆನೂ ಏನು ಹೇಳಿಲ್ಲ ನಮ್ಮ ಅಣ್ಣನಿಗೂ. ಭಾಳ ತೊಂದರೆ ಕೊಟ್ಟಿದ್ದಾರೆ. ನಮಗೇನು ಬೇಡ ಸರ್, ನಮ್ಗೆ ನ್ಯಾಯ ಸಿಕ್ಕಿದ್ದು ಸಾಕು. ನಮ್ಮ ತಂಗಿ ಸತ್ತೋಗಿರುತ್ತೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಇನ್ನೆಲ್ಲೂ ಸಂಬಂಧ ಮತ್ತೆ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಕ್ಕೆ ಇನ್ನೊಬ್ರು ಯೋಚನೆ ಕೂಡ ಮಾಡಬಾರ್ದು ಸರ್. ನಮಗೆ ನ್ಯಾಯ ಬೇಕು ಅಷ್ಟೇ. ಅವ್ರ ಯಜಮಾನ್ರು ಮಕ್ಳಿಗೆಲ್ಲ ಪಾಪು ಹಾಲು ಕುಡಿತಿತ್ತಲ್ಲ, ಇನ್ನ 1 ವರ್ಷ 6 ತಿಂಗಳು ಪಾಪು ಹಾಲು ಕುಡಿತಿರೋ ಮಗುಗೆ ಪಾಪುಗೆ ಆಸ್ಪತ್ರೆಗೂ ತೋರಿಸಿಲ್ಲ ಅಂತ ಕೇಳಿದ್ಕೆ ನಮ್ಮ ಅಮ್ಮರು, ಅಯ್ಯೋ ಅವಳೇ ಇಲ್ದಿದ್ಮೇಲೆ ಆ ಮಕ್ಳು ಇದ್ರೇನು ಬಿಟ್ರೇನು ಹೋಗ್ತವೆ ಅಂತ ಎಲ್ಲ ಮಾತಾಡಿದ್ದಾರೆ ಸರ್. ಈ ಥರದ ಮಾತು ಸರ್. ಅವರು ತಂದೆ ಆಗಿ ಆ ಮಕ್ಕಳಿಗೆ ಎಷ್ಟು ಭರವಸೆ. ಈ ನೆನ್ನೆ ಮಣ್ಣು ಮಾಡೋಕ್ಕೆ ಪಾಪುಗಳಿಗೆ ಕರ್ಕೊಂಬಂದಿರೋದು ಅವ್ರ ಹತ್ರ. ಇವತ್ತಿನವರೆಗೂ ಯಾರಿಗೆ ಒಬ್ರಿಗೆ ಆಗಲಿ ನಾವು ಅವ್ರಿಗೆ ಹೊಡಿತಿದ್ವೋ ಬಿಡುತ್ತಿದ್ವೋ ಸೆಕೆಂಡ್ರಿ ಸರ್. ಅವ್ರು ಬಂದು ನೋಡೋದು ಇಲ್ಲಿ ಒಂದು ಫೋನ್ ಕೂಡ ಮಾಡಿಲ್ಲ ಸರ್. ಅವರು ಮಕ್ಳ ಬಗ್ಗೆ ಅಷ್ಟು ಚಿಂತೆ ಇರೋರು. ಹೆಂಗ್ ಅವ್ರ ಮಕ್ಳನ್ನ ಬಿಟ್ಟಿದ್ದಾರೆ. ಈಗ ನಾವು ಮಕ್ಳಿಗೆ ಅವ್ರ ಭರವಸೆ ಮೇಲೆ ಹೆಂಗ್ ಕೊಡ್ಬೇಕು ಅಂತ ದೊಡ್ಡ ಜೀವನ ಅವರು ಕಳೆದಿದ್ದಾರೆ ಅಂದಮೇಲೆ ನಮಗೇನು ಮಕ್ಳಿಗೆ ಬಿಡ್ತಾರ ಅವರು? ಬಿಡಲ್ಲ ಸರ್. ಅವರು
ಸಣ್ಣ ಸಣ್ಣ ಮಕ್ಳು ಸರ್. ನೋಡಿ ಸರ್, ಆ ಮಕ್ಳಿಗೆ ನೋಡಿರಿ ಆರ್ಥಿಕರ ಸಂಸಾರ ಬರುತ್ತೆ ಸರ್. ಅಂತ ಮಕ್ಳು ಸರ್, ಚಿಂದಂತ ಮಕ್ಳು, ಎರಡು ಒಂದ್ ಹೆಣ್ಣು ಒಂದ್ ಗಂಡು ಸರ್. ಅಂತ ಮಕ್ಳು ಅದ ಸರ್. ಆ ಮಕ್ಳಿಗೆ ನೋಡಿರಿ ಮನ್ಸು ಎಂತರಿಗೂ ಕರಗೋಗುತ್ತೆ ಸರ್. ಅಂತ ಗಟ್ಟಿಗಿತ್ತಿಗೆ ಅವ್ರು ಹಂಗ್ ಮಾಡಿದಾರೆ ಅಂದ್ರೆ ಇನ್ ಎಂತ ಮನ್ಸು ಅವ್ರು ಕೆಟ್ಟದಿರ್ಬೋದು ಸರ್. ಏನು ಇಲ್ಲ ಸರ್, ಅಂತ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರು ಯಾವಾಗ್ಲೇ ಬರ್ಲಿ, ಅವ್ರು ಇವತ್ತು ಈ ವರ್ಷಕ್ಕಿಲ್ಲ, ಅವ್ರ ಗಂಡ 10 ವರ್ಷಕ್ಕೆ ಬರ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಎಲ್ಲಿ ಕೋಯ್ತಲ್ಲ ಅದಾರ ಅವ್ರು ಬರ್ತಾರೆ ಅಂತ ಹೇಳಿದಾರ. ಅದ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಜೀವಾವಧಿ ಶಿಕ್ಷೆನೆ ಕೊಟ್ರು ನಮಗೆ ಖುಷಿನೇ ಸರ್. ಯಾಕಂದ್ರೆ ಏನು ಇಲ್ಲ ಸರ್ ಪ್ರಯೋಜನ. ನಾವ್ ಇಷ್ಟು ಹೋರಾಟ ಮಾಡಿಕ್ಕೂ ಅವನಿಗೆ ನಮಗೆ ನ್ಯಾಯ ಆ ಅಜ್ಜಂಗೂ ಸರ್ ಅಷ್ಟು ಬಾಳ ಹಿಂಸೆ ಕೊಡ್ತಿದ್ದ ಅಂದ್ರೆ ನನ್ನ ತಂಗಿಗೆ. ಆ ಅಜ್ಜ ಬಾಳ ಹಿಂಸೆ ಕೊಟ್ಟು ಅವರು ಸಂಸಾರ ಮಾಡಕ್ ಕರ್ಕೊಂಡು ಹೋಗಿಲ್ಲ ಸರ್ ನಮ್ಮ ತಂಗಿ. ಅವ್ರು ಈಗ ಮನೆ ಕೆಲ್ಸಕ್ ಬೇಕಾಗಿತ್ತು ಒಬ್ಳು ಹೆಂಗಸು, ಅದಕ್ಕೋಸ್ಕರ ಕರ್ಕೊಂಡು ಹೋಗಿದಾರ ಅವರು. ಅಷ್ಟು ಹೆಂಡತಿ ಮೇಲೆ ಪ್ರೀತಿ ವಿಶ್ವಾಸ ಇರೋರು ಯಾಕೆ ಸರ್ ಬಿಟ್ಟು ಹೋಗ್ಬೇಕಾಗಿತ್ತು ಅವ್ರು ಮಕ್ಳನ್ನ? 1.5 ವರ್ಷದ ಮಗನೂ ಬಿಟ್ಟು ಹೋಗಿದಾರಲ್ಲ ಅವ್ರು. 1 ವರ್ಷದ ಮಗನೂ ಅಲ್ಲ, 5 ತಿಂಗಳು ಪಾಪು, 3 ತಿಂಗಳು 4 ತಿಂಗಳು ಪಾಪು ಬಿಟ್ಟು ಹೋಗಿರೋದು. ನೋಡಿ ಸರ್, ಅಲ್ಲಿ ಇದೆ ಮಗು. ನನ್ನ ಹೆಸರು ಇಮ್ರಾನ್ ಅಂತ, ವೈಶಾಖ ಅಣ್ಣ. ನಮ್ಮ ತಂಗಿ ಮತ್ತು ನನ್ನ ತಾಯಿ ಹೇಳಿದ ಪ್ರಕಾರ ಏನಿದೆ ಅಂದರೆ, ನಾನು ನಮ್ಮ ತಂಗಿಗೆ ಮದುವೆ ಮಾಡಿಕೊಟ್ಟು 4 ವರ್ಷ ಆಯಿತು. 4 ವರ್ಷದ ಬಳಿಕ ನಮ್ಮ ತಾಯಿಯವರಿಗೆ ಮತ್ತು ನಮ್ಮ ಕುಟುಂಬದಲ್ಲಿ ಎಲ್ಲ ಸೇರಿ ಮದುವೆ ಮಾಡಿದ್ವಿ. ಇದೇ ಮನೆಯಲ್ಲಿದೆ, ಇದೇ ಏರಿಯಾದಲ್ಲಿ ನಾವು ಮನೆ ಮುಂದೆನೇ ಮದುವೆ ಮಾಡಿಕೊಟ್ಟಿದ್ವಿ. ಮದುವೆ ಮಾಡೋದು ಏನು ಕಾರಣ ಅಂದರೆ, ನಮ್ಮ ತಂಗಿ ಚೆನ್ನಾಗಿದ್ವಿ, ಒಂದು ಸಂಸಾರ ಮಾಡ್ಕೊಂಡು ಹೋಗ್ಲಿ, ಆ ರೀತಿಯಲ್ಲಿ ನಾವು ಮದುವೆ ಮಾಡಬೇಕು. ನಾವು ಹೊಂದಾಣಿಕೆಯಿಂದ ನಾವು ಒಂದು ಒಳ್ಳೆ ರೀತಿಯಿಂದ ಸಂಸಾರ ಮಾಡಲಿಕ್ಕೋಸ್ಕರ ನಾವು ಮದುವೆ ಮಾಡ್ಕೊತಿದ್ವಿ. ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ, ಮದುವೆ ಮಾಡ್ಕೊಂಡು ಹೋಗಿ 1 ವರ್ಷ ಮುಂದೆ ತುಂಬ ಚೆನ್ನಾಗಿದ್ದ. ಆ ನಂತರ ನಾನು ಮೊಬೈಲ್ ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡೋದು. ನನ್ನ ಜೊತೆಲಿ ಇರೋಕ್ಕಾಗೋದಿಲ್ಲ, ನಾನು ದುಡಿಯೋಕ್ಕೋಸ್ಕರ ಹೊರಗಡೆ ಹೋಗಿರ್ಬೇಕು ಅಂತ ತುಂಬ ಒಂದ್ಸತಿ ನಾನು ತುಂಬ ಹೇಳ್ಬಿಟ್ಟ ನನಗೆ. ಆಯ್ತಪ್ಪ, ಏನೋ ಇಲ್ಲೇ ಮಾಡ್ಕೊಂಡಿರೋ, ಏನೋ ಕಡೆಗೆ ಸೌದಿ ಅರೇಬಿಯಾ ಹೋಗ್ತೇನೆ, ನೀನು ಇಲ್ಲೇ ಮಾಡ್ಕೊಂಡಿರೋ ಅಂತ. ಆಮೇಲೆ ಸೌದಿ ಅರೇಬಿಯಾ ಹೋದ್ಮೇಲೆ ತುಂಬ ಅವನು ನಮ್ಮ ಭಾವ ಇದ್ದಾನಲ್ಲ, ಅವನು ತುಂಬ ಡೌಟ್ ಪಡೋನು ನನ್ನ ತಂಗಿ ಮೇಲೆ. ಡೌಟ್ ಪಡೋನು ನಮ್ಮ ಮನೇಲಿ ಹೇಳ್ತಿದ್ರು, ಈ ಥರ ಮಾಡ್ತಾನಂತ, ಈ ಥರ ಹೇಳ್ತಾನಂತ ಅಂತ ತುಂಬ ಹೇಳ್ತಿದ್ರು. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಗಂಡ ಹೆಂಡತಿಯಲ್ಲಿ ಎಲ್ಲ ಜಗಳ ಇರಬೇಕು ಇರೋದು, ಅವೆಲ್ಲ ಮಾಮೂಲಿ ಕಾಮನ್ ಅಲ್ಲ. ಲಾಸ್ಟ್ ಟೈಮ್ ಯಾವಾಗ ಮಾತಾಡಿತ್ತು ನಮ್ಮ ತಂಗಿ? ಇವಾಗ 5 ದಿವಸ ಆಯಿತು ಅವರು ವಿಷ ಕೊಡ್ತೀವಿ. ನಮ್ಮ ತಂಗಿಗೆ ಎಲ್ಲಿ ಕುಡಿದಿದ್ದು ಭದ್ರಾವತಿ ಮಾವನ ಮನೆಯಲ್ಲಿ ವಿಷ ಕುಡಿದಿದ್ದು. ವಿಷ ಕುಡಿಸಿರೋದು ನನಗೆ ಗೊತ್ತಿಲ್ಲ. ಏನಪ್ಪ ಅಂದರೆ, ಅವ್ರು ಕುಡಿದಿದ್ದಾರೋ ಬಿಟ್ಟಿದ್ದಾರೋ ಬೇಡ, ಸೆಕೆಂಡ್ರಿ ಅದು. ಇವರು ಹಾಸ್ಪಿಟ್ಲಿಗೆ ಹೋಗಿ ಏನೋ ವಿಚಾರಣೆ ಮಾಡಿಸಿ ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇವ್ರಿಗೆ ಪಕ್ಕದ ಮನೆಯಲ್ಲಿ ಪಕ್ಕದಲ್ಲೇ ಒಂದು ಹಾಸ್ಪಿಟ್ಲ್ ಇದೆ, ಅವ್ರ ಮನೆ ಪಕ್ಕದಲ್ಲೇ. ನನ್ನ ತಂಗಿ ಏನು ಮಾಡೋದು, ತಡೆಯಲಾರ್ದಿದೆ, ಉರಿಯು ತೊಳೆಯಲಾರ್ದಲೆ ಪಕ್ಕದಲ್ಲಿ ಹೋಗ್ಬೇಕು, ಗ್ಲೂಕೋಸ್ ಹಾಕಿಸ್ಕೊಬರ್ಬೇಕು, ಆ ಥರ ಕಂಟಿನ್ಯೂ ಮಾಡಿದ್ವಿ. 3 ದಿವಸದ ನಂತರ ಏನಾಗಿದೆ, ಇವಳಿಗೆ ತುಂಬ ನೋವು, ಅವಳಿಗೆ ತಡೆಯೋಕ್ಕಾಗಲಿಲ್ಲ. ಆಮೇಲೆ ಏನು ಹೇಳಿದ್ದಾರೆ, ಅವರು ತಂಗಿ ಮಗಳಿದ್ದಾಳೆ ಸಣ್ಣವಳು, ಅವಳು ಹತ್ರ ಏನು ಹೇಳಿದಾಳೆ, ನಾನು ವಿಷ ಕುಡಿದಿದ್ದೀನಿ ಅಂತ ಹೇಳಿದಂತೆ. ಅದು ವಿಷ ಕುಡಿದಿರೋದಲ್ಲ, ವಿಷ ಹಾಕಿರ್ಬೋದು ಅಂತ ನನ್ನದು ಡೌಟು. ನಂದೊಂದು ಡೌಟ್, ಅನುಮಾನ ಇದೆ ನನಗೆ. ಆ ಅನುಮಾನದ ಪ್ರಕಾರ ಏನಿದೆ ಅಂದರೆ, ಅವರು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿತ್ತಂದ್ರೆ ಅಲ್ಲೇ ಭದ್ರಾವತಿಯಲ್ಲಿ ಹಾಸ್ಪಿಟ್ಲ್ ಇದ್ದಾವೆ, ಎಲ್ಲ ಕಡೆನೂ ಹಾಸ್ಪಿಟ್ಲ್ ಇದೆ, ಪ್ರೈವೇಟು ಇದೆ, ಗೌರ್ಮೆಂಟು ಇದೆ, ಸರ್ಕಾರಿ ಹಾಸ್ಪಿಟ್ಲ್ ತುಂಬ ಇದೆ, ಅಲ್ಲೇ ಮಾಡಿಸ್ಬೋದಾಗಿತ್ತು. ನಿಮಗೆ ವಿಚಾರ ತಿಳಿದಿದೆ? ನನಗೆ ವಿಚಾರ ಯಾವಾಗ ಗೊತ್ತಿಲ್ಲ ಅಂದರೆ, 4ನೇ ದಿವಸ ಯಾವಾಗ ಅವರು ಮೆಗಾನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ, ಅವರು ಸೌದಿ ಅರೇಬಿಯಾದ ನಮ್ಮ ಭಾವ ಫೋನ್ ಮಾಡಿ ನಮ್ಮ ಆಂಟಿ ಮಗಳಿಗೆ ಹೇಳಿದ್ಮೇಲೆ ನನಗೆ ರಾತ್ರಿ 8 ಗಂಟೆಗೆ ನನಗೆ ಗೊತ್ತಾಗಿತ್ತು. ನಾನು ವ್ಯಾಪಾರಕ್ಕೆ ಹೋಗಿದ್ದೆ, ಅವಾಗ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಆಗಿದೆ ನಿಮ್ಮ ತಂಗಿಗೆ, ತಕ್ಷಣವೇ ಹೋಗಿ ನೋಡಿ ವಿಚಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಮೆಗಾನ್ ಹಾಸ್ಪಿಟ್ಲಿಗೆ ವ್ಯವಹಾರ ಬಿಟ್ಟು ಹೋಗ್ಬಿಟ್ಟೆ. ನಾನು ತಕ್ಷಣ ತಂಗಿ ಈ ಥರ ಆಗಿದೆ. ನಿಮ್ಮ ತಂಗಿ ಏನಾದ್ರು ಕೆಲಸ ಮಾಡ್ತಾರೆ ಭದ್ರಾವತಿಯಲ್ಲಿ ಕೆಲಸ ಮಾಡೋದಕ್ಕಿಲ್ಲ, ಮನೇಲೇ ಇರೋರು, ಹೊರಗಡೆ ಕೆಲಸ ಇರಲಿಲ್ಲ ಅವರಿಗೆ.
ಚೆನ್ನಾಗೇ ಇದ್ದಾಳೆ ಅಂತ ನನಗೆ ಅನುಭವ ಇತ್ತು. ಆದರೆ ನಾನು ಅವ್ರ ಮಧ್ಯದಲ್ಲಿ ಹೋಗಲಿಲ್ಲ, ನಿಂತಕ್ಕೆ ನಾನು ಹೋಗಿಲ್ಲ. ಎಲ್ಲ ಇದೆ, ಎಲ್ಲವೂ ಕಾಮನ್ ಅಲ್ಲ ಅದು. ಆ ಥರ ನಾನು ಸ್ವಲ್ಪ ಸುಮ್ಮನೆ ಇದ್ದೆ, ಏನೋ ಹೇಳಿಲ್ಲ ಅವರಿಗೆ, ಇವಾಗ ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ. ಇವರು ಕಿತ್ತಾಡು ಬಂದು ತುಂಬ ದೂರ ದೂರ ಆಗ್ಬಿಡೋರು. ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಅವ್ರು ಏನು ಹೇಳಿದ್ರು, ಗಂಡ ನಿನ್ನ ತಂಗಿಯಿಂದ ನನಗೆ ಸಾಕಾಗಿದೆ, ಕುವೈತಲ್ಲಿದ್ದು ನಿನ್ನ ತಂಗಿ ನನಗೆ ಸಾಕಾಗಿದೆ, ನಾನು ಅವ್ರ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ನಾನು ತಯಾರಿಲ್ಲ, ನನಗೆ ಸಾಕಾಗ್ಬಿಟ್ಟಿದೆ ಅವರಿಂದ. ಆ ಥರ ಒಂದು ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತಾನೆ, ಮತ್ತು ಫೋನ್ ಮಾಡಿ ಹೇಳ್ತಾನೆ, ಆಮೇಲೆ ರೆಕಾರ್ಡಿಂಗು ಮಾಡಿದಾನೆ, ಮೆಸೇಜ್ಗಳಲ್ಲೂ ಮಾಡಿ ಹೇಳ್ತಾನೆ. ಈ ಥರ ಡೌಟ್ ಇತ್ತು. ವೇದಿಕೆಗೆ ಬಿಟ್ಟು ಹೋಗ್ಬೇಕಾಗಿತ್ತು, ವೇದಿಕೆಗೆ ಹೋಗ್ಬಿಟ್ಟು ಜೊತೆಲೇ ಇರಬೇಕಾಗಿತ್ತು. ಆದಮೇಲೆ ಅವ್ರ ತಂಗಿ ಅಡ್ಮೆಂಟ್ ಮಾಡಿದ್ರಲ್ಲ, ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ಬೇಕು, ನನ್ನ ಭಾವ ನನಗೆ ಫೋನ್ ಮಾಡಬೇಕು ಹೇಳ್ಬೇಕು. ನನಗೆ ಏನಿಲ್ಲ, ಆಂಟಿ ಮಗಳಿಗೆ ಮೆಸೇಜ್ ಹಾಕಿ ತಿಳಿಸಿ ಆಮೇಲೆ ನಾನು ಹೋಗಿದ್ದೆ. ನನಗೆ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ. ನನ್ನ ನೀವು ಹೋದಾಗ ಪರಿಸ್ಥಿತಿ ಯಾರು ನನ್ನ ತಂಗಿಯವರು, ನನ್ನ ತಂಗಿ ಪರಿಸ್ಥಿತಿ ಹೇಗಿದೆ ಅಂದರೆ, ಅವಳು ನನಗೆ ನನ್ನ ಅಣ್ಣ ಅಂತ ಅವಳು ನನಗೆ ಅರ್ಥನೇ ಮಾಡ್ಕೊಂಡು ಗುರುತಡಿಯಕ್ಕೆ ಆಗ್ತಿರಲಿಲ್ಲ. ಆ ಥರ ಆಗಿದ್ರು ಅವ್ರ ಪರಿಸ್ಥಿತಿ ಆ ಥರ ಇತ್ತು. ನಾನು ಹೋಗಿ ನೋಡಿದಾಗ ವಿಷ ಕುಡಿದಿದ್ದಾರೆ ಅಂತ ಹೇಳಿದ್ರು, ವಿಷ ಬೆರೆಸಿದ್ದಾರೆ ಅಂತ ಗೊತ್ತಿಲ್ಲ ಅವರು. ಆ ಥರ ಇತ್ತು. ಅವರು ತಂಗಿ ಇದ್ದಾರೆ, ಅವರೊಬ್ಬರು ಇದ್ರು ಅಷ್ಟೇ. ಆಮೇಲೆ ಅವರ ಸಂಬಂಧಿಕರು ಒಂದು 2-3 ಜನ ಬಂದಿದ್ರು, ನೋಡಿದ್ರು ಈ ಥರ ಆಗಿದ್ದಪ್ಪ, ಏನೋ ಕೆಟ್ಟಗಾಲ ಮಾಡ್ಕೊಬಾರ್ದಾಯ್ತು, ಮಾಡ್ಕೊಂಡು ಅಂತೇಳಿ. ಆಯ್ತಪ್ಪ, ನೀವೇನೋ ಮಾಡಿಸ್ಕೊಳ್ತಾ ಇದ್ದೀರ, ಇವಾಗ ಅವ್ರು ಚೆನ್ನಾಗಾದರೆ ಸಾಕು ನನಗೆ ಅಂತ ಹೇಳಿ ನಾನು ರಾತ್ರಿ 11 ಗಂಟೆ ಮುಂಚೆ ಅಲ್ಲೇ ಇದ್ದೆ ಅವರು ಇದ್ದಾಗ. ಆಮೇಲೆ ಯಾಕೋ ನನಗೆ ಮನಸ್ಸಿಗೆ ತಾಳಲ್ದಾದ್ರೆ ನಾನು ಅಲ್ಲೇ ಇದ್ದೆ. 1:30 ಗಂಟೆ ತನಕ ಇದ್ದೆ. ರಾತ್ರಿ 1:30 ಗಂಟೆ ಇದ್ದು ನಾನು ನೋಡ್ಕೊಂಡು ನನ್ನ ತಂಗಿಗೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ನನ್ನ ತಂಗಿಗೆ ಮಾತಾಡಿಸಿ ಅವರಿಗೆ, ಏನಮ್ಮ ಈ ಥರ ಆಗಿದೆ ನಿಮಗೆ, ಏನಕ್ಕಾಯಿತು ನಿಮಗೆ ಈ ಥರ ಅಂದರೆ, ಏನು ಆಗಿಲ್ಲಪ್ಪ, ನನಗೆ ಸಾಕಾಗ್ಬಿಟ್ಟಿದ್ದು, ನನಗೆ ಜೀವನ ಸಾಕಾಗ್ಬಿಟ್ಟಿದ್ದು, ನನ್ನ ಗಂಡನಿಂದ ಸಾಕಾಗ್ಬಿಟ್ಟಿದ್ದು, ನನಗೆ ತಡೆಯೋಕ್ಕೆ ಶಕ್ತಿ ಇಲ್ಲ ನನಗೆ ಈ ಥರ ಅಂತ ನನಗೆ ಒಂದು ಹೇಳಿದ್ರು. ಏನಂತ ಯಾವತ್ತೂ ಹೇಳಿಲ್ವ ನನಗೆ ತೊಂದರೆ ಆಗ್ತಿದೆ ಅಂತ, ಸಾಯಬೇಕಾದ್ರೆ ಹೇಳಿದ್ದೇವೆ. ಈ ಥರ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಈ ಥರ ನನಗೆ ತೊಂದರೆ ಕೊಟ್ಟು ನನಗೆ ದುಡ್ಡು ಇಷ್ಟಂಬ ಅಂತ ಹೇಳಿದ್ರು, ಚಿನ್ನ ಇಷ್ಟಂಬ ಅಂತ ಹೇಳಿದ್ರು, ನನಗೆ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನೀನು ಮಾಡ್ಕೊಂಡಿದ್ದೆ, ಅವ್ರು ಮಾಡಿದ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ ಅವರು ಅದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದಾರೆ ನನಗೆ. ಆಯಿತು ಬಿಡಮ್ಮ, ಏನೋ ಮಾಡ್ಕೊಂಡಿದ್ದೆ, ನೀನು ಚೆನ್ನಾಗಾಗಬೇಕು ಅಂತ ನಾನು ಹೇಳಿ ಮಾತಾಡಿ ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಹೋದೆ. ಹೋಗಿನ ತಕ್ಷಣ ನನಗೆ ಕಾಲ್ ಬಂತು, ನನ್ನ ತಂಗಿ ಈ ಥರ ಆಗಿದೆ, ಫುಲ್ ಸುಸ್ತಾಗಿದ್ದಾರೆ, ಬೇಗ ಬನ್ನಿ ಅಂತ ಹೇಳಿ ಹೋಗಿ ನೋಡಿದ್ರು. ನನ್ನ ತಂಗಿ ಜೀವನೇ ಹೋಗಿದ್ದೆ. ನಾನೇನು ಮಾಡಲಿ, ನೋಡಿದ್ರೆ ಬೆಂಗಳೂರಲ್ಲಿದ್ದಾರೆ, ನನ್ನ ತಂಗಿ ನೋಡಿದ್ರೆ ಬೆಂಗಳೂರಲ್ಲಿದ್ದಾರೆ, ಯಾರೂ ಇಲ್ಲ, ನಾನೊಬ್ಬನೇ. ನನಗೆ ಕೈಕಾಲು ಶಕ್ತಿನೇ ಇರಲಿಲ್ಲ ನನ್ನ ತಂಗಿಗೆ ನೋಡ್ಲಿಕ್ಕೋಸ್ಕರ. ಆ ಥರ ಮಾಡಿಬಿಟ್ಟಿದ್ರು ನನ್ನ ಮಕ್ಕಳು. ಇವಾಗ ಸರ್ ಏನಪ್ಪ ಅಂದರೆ, ನಾನು ಇಷ್ಟೇ ಬೇಡ್ಕೊಳ್ಳೋದು, ನನ್ನ ತಂಗಿಗೆ ನ್ಯಾಯ ಸಿಗಬೇಕು ಸರ್. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಟೆಂಡ್ ಮಾಡ್ಕೊಂಡಿದ್ದಾರೆ. ಈಗ ದೂರು ಕೊಟ್ಟಿರೋದಕ್ಕೆ ಏನಂತ ಹೇಳಿದ್ದಾರೆ ಅಧಿಕಾರಿಗಳು? ಏನು ಹೇಳಿದ್ದಾರೆ, ನಾನು ತನಿಖೆ ಮಾಡಿ ಅವನಿಗೆ ಕಳಿಸ್ಕೊಂಡು ಕುವೈತಿಂದ ನನಗೆ ತನಿಖೆ ಮಾಡಿ ಕಠಿಣವಾದ ಶಿಕ್ಷಣ ಒಂದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿಯಿಂದಲೇ ನಮ್ಮ ಪೊಲೀಸ್ ಕಸ್ಟಡಿಯವರು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ ಬಳಿಕ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಅವರು ಇದರಲ್ಲ, ಒಳ್ಳೆ ಕಠಿಣವಾದ ಶಿಕ್ಷೆ ಅವರಿಗೆ ಕೊಡಿಸ್ಬೇಕು. ನನ್ನ ತಂಗಿ ನ್ಯಾಯ ಸಿಗಬೇಕು ಅಂದರೆ ಅವ್ರು ಕಠಿಣವಾದ ಶಿಕ್ಷೆ ಮಾಡಬೇಕು. ಬೇರೆ ಯಾರಿಗೂ ಈ ಥರ ಮಾಡಬಾರ್ದು, ಯಾರ ಮನೆಗೂ ಈ ಥರ ಹೆಣ್ಮಕ್ಳಿಗೆ ಆಗಬಾರ್ದು ಅಂದರೆ ಅವನಿಗೆ ಶಿಕ್ಷೆ ಆಗಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಬೇಡ್ಕೊಳ್ಳೋದು ಇಷ್ಟೇ. ಕಸ್ಟಡಿಯಲ್ಲಿ ಏನು ಅವರು ತನಿಖೆ ಮಾಡ್ತಾರೋ ಅದೇ ನಮಗೆ ಸೌಲಭ್ಯ ಆಗೋದು. ಪೊಲೀಸ್ ಕಸ್ಟಡಿಯಿಂದ ನಮಗೆ ಸೌಲಭ್ಯ ಮಾಡ್ತಿರ್ತಾರೆ.